ನೀವು ಮನೇಲಿದ್ದಾಗ ಸಂಸ್ಕೃತ ಮಾತಾಡ್ತೀರಾ, ಕನ್ನಡ ಮಾತಾಡ್ತೀರಾ, ಏನು ಮಾತಾಡ್ತೀರಿ? ಒಂದೊಂದು ಸರ್ತಿ ಅಂದರೆ ಯಾರೋ ರಿಲೇಟಿವ್ ಬಂದಿರ್ತಾರೆ ಅಥವಾ ಅವ್ರ ಎದುರುಗಡೆ ಏನೋ ಸೀಕ್ರೆಟಾಗಿ ಮಾತಾಡಬೇಕು ಅಂದರೆ ಪಟ್ ಅಂತ ಸಂಸ್ಕೃತದಲ್ಲಿ ಸ್ವಿಚ್ ಆಗಿಬಿಡ್ತೀವಿ ನಾವು. ಸೀಕ್ರೆಟ್ ಕೋಡ್. ಹೌದು, ಗುಡ್ ಐಡಿಯಾ. ಸಂಸ್ಕೃತ ಕಲ್ತಂಗೂ ಆಗತ್ತೆ, ನಮ್ದೊಂದು ಸೀಕ್ರೆಟ್ ಲ್ಯಾಂಗ್ವೇಜು ಇರುತ್ತೆ. ಹೌದೌದು. ಸೊ ಅಣ್ಣನೂ ಸ್ವಲ್ಪ ಮಾತಾಡ್ತಾನೆ, ಅಪ್ಪ ಅಮ್ಮ ಎಲ್ಲರೂ ಸ್ವಲ್ಪ ಮಾತಾಡ್ತಾರೆ. ಓಕೆ. ಸೊ ಪಟ್ ಅಂತ ಸ್ವಿಚ್ ಆಗೋಷ್ಟು ಮ್ಯಾನೇಜಬಲ್ ಮಾಡ್ತಾರೆ ಎಲ್ಲರೂ. ಫ್ರೆಂಡ್ಸ್ ಜೊತೆನೂ ಹಾಗೆ, ಹೊರಗಡೆ ಎಲ್ಲೋ ಹೋಗ್ತಾ ಇರುವಾಗ ಎಲ್ಲೋ ಒಂದು ಯಾರ್ದೋ ಬಗ್ಗೆ ಹಿಂಗೆ ಚುಡಾಯಿಸ್ಬೇಕು ಅಥವಾ ಏನೋ ಒಂದು ಕಾಮಿಡಿ ಮಾಡಬೇಕು ಅಂದರೆ ಪಟ್ಟಂದೆ ಸಂಸ್ಕೃತದಲ್ಲಿ ಸ್ವಿಚ್ ಮಾಡಿ ಜೋಕ್. ಸೊ ಈ ಥರ ದಿಸ್ ಇಸ್ ದಿ ಭಾಷೆ ಕಲ್ತಂಗೂ ಆಯಿತು, ಸೀಕ್ರೆಸಿ ಮೇಂಟೈನ್ ಮಾಡ್ದಂಗೂ ಆಯಿತು. ಹೌದು. ಓಕೆ. ತುಂಬ ವಿಚಿತ್ರ ಅನ್ನೋ ಅರ್ಥದ ಯಾವುದಾದ್ರೂ ಪದ ಇದೆಯಾ? ಹಾಂ, ಖಂಡಿತ ಇದೆ. ಈಗ ಯಾರಿಗಾದ್ರೂ ಹೇ ಮೂರ್ಖ ಅಂತ ಬೈಬೇಕಿದ್ರೆ ಹೇ ಭಾಂಡ ಅಂತ ಕರೀತಾರೆ. ಇನ್ನೊಂದು ಕೂಷ್ಮಾಂಡ ಅಂತ ಕರೀತಾರೆ. ಕೂಷ್ಮಾಂಡ ಅಂದ್ರೆ ಆಕ್ಚುಲಿ ಕುಂಬಳಕಾಯಿ, ಬಟ್ ಅದಕ್ಕೆ ಇನ್ನೊಂದು ಅರ್ಥ ಇವಾಗ ಡಬಲ್ ಎರಡೆರಡು ಅರ್ಥ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಎಕ್ಸಾಂಪಲ್ಸ್. ಕೂಷ್ಮಾಂಡ ಅಂತ ಹೇಳಿದ್ರೆ ತಲೆಯಲ್ಲಿ ಏನೂ ಇಲ್ಲದೆ ಇರೋನು, ಖಾಲಿ ಇರೋನು ಅಂತ ಹಾಗೆ. ಸೊ ಆ ರೀತಿ ಎಲ್ಲ ಇದೆ. ಓಕೆ, ತುಂಬಾ ಇದೆ ಆ ಥರ. ಹಾಗಾದ್ರೆ ಇನ್ಮೇಲೆ ಸಮಷ್ಟಿ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ 100 ಸಲ ಯೋಚನೆ ಮಾಡಬೇಕು. ಫುಲ್ ತಲೆ ಎಲ್ಲ ಕಿವಿ ಆಗಿಸ್ಕೋಬೇಕು ಅನ್ಸುತ್ತೆ ಅವ್ರೇನು ಮಾತಾಡ್ತಿದ್ದಾರೆ ಅಂತ, ಅಂದ್ರೆ ಯಾವ ಅರ್ಥದಲ್ಲಿ ಮಾತಾಡ್ತಿದ್ದಾರೆ ಅಂತ ಕಾನ್ಶಿಯಸ್ ಆಗ್ತಾರ ಜನ. ನೀವು ಸಡನ್ ಆಗಿ ಬೇರೆ ಲ್ಯಾಂಗ್ವೇಜಿಗೆ ಸ್ವಿಚ್ ಆಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತಮುತ್ತ ಇರೋರು ಗೊತ್ತಿರೋರು ಅವರು ಸ್ವಿಚ್ ಆಗಿಬಿಡ್ತಾರೆ. ಬಟ್ ಅದರ್ವೈಸ್ ಸುತ್ತಮುತ್ತಿನವರು ಅಷ್ಟು ಇದು ಮಾಡೋಕ್ಕಾಗಲ್ಲ, ಕ್ಯಾಚ್ ಮಾಡೋಕ್ಕಾಗಲ್ಲ ಇದರಲ್ಲಿ. ಬಟ್ ಹಂಗೆ ನೋಡಿದ್ರೆ ಕೆಲವೊಂದ್ಸರ್ತಿ ದೇ ಕ್ಯಾನ್ ಆಲ್ಸೋ ಕ್ಯಾಚ್, ಯಾಕಂದರೆ ಇಟ್ ಇಸ್ ವೆರಿ ಸಿಮಿಲರ್ ಟು ಇವಾಗಿನ ಭಾಷೆಗಳಿಗೆಲ್ಲ ತುಂಬ ಸಿಮಿಲರ್ ಇದೆ. ಸೊ ಹಾಗಾಗಿ ಸ್ವಲ್ಪ ನಾವು ಕೇರ್ಫುಲ್ ಆಗಿರಬೇಕು ಮಾತಾಡುವಾಗ. ಓಕೆ, ನಿಮ್ಮ ಟೀಮ್ ಕಾನ್ವರ್ಸೇಷನ್ಸ್ ಆಗೋವಾಗ ಸಂಸ್ಕೃತ ಲ್ಯಾಂಗ್ವೇಜಿನ ಬಗ್ಗೆ ಅಥವಾ ನನಗೆ ಯಾವಾಗಲೂ ಒಂದು ಕುತೂಹಲ ಇರುತ್ತೆ, ಅಂದರೆ ನಮ್ಮ ಹಿಂದಿನ ಗ್ರಂಥಗಳು ಇಟ್ಸ್ ಆಲ್ ಅಬೌಟ್ ಸೈನ್ಸ್, ಆಸ್ಟ್ರಾನಮಿಯಿಂದ ಹಿಡಿದು ಆಯುರ್ವೇದದಿಂದ ಹಿಡಿದು ಬಹುಶಃ ಅವುಗಳನ್ನು ನಾವು ಕಲ್ತಿದ್ದಿದ್ರೆ ಅಥವಾ ಅವುಗಳ ಅರ್ಥ ಕಲ್ತಿದ್ದಿದ್ರೆ ಜೀವನ ಸಲೀಸಾಗ್ತಿತ್ತೇನೋ, ಜ್ಞಾನ ಇನ್ನೊಂದಷ್ಟು ಬೆಳೀತಾ ಇತ್ತೇನೋ, ಹಿಂಗೆ ಅನ್ನಿಸ್ತಾ ಇರುತ್ತೆ. ಎವ್ರಿಥಿಂಗ್ ವಿ ಹ್ಯಾವ್ ಎವ್ರಿಥಿಂಗ್ ಸ್ಟಿಲ್. ನಾವು ಪಾಶ್ಚಾತ್ಯ ದೇಶಗಳ ಲ್ಯಾಂಗ್ವೇಜಿಗೆ, ಪಾಶ್ಚಾತ್ಯ ದೇಶಗಳ ನಾಲೆಡ್ಜಿಗೆ ಕೊಡೋ ಇಂಪಾರ್ಟೆನ್ಸ್ ಇದೆಯಲ್ಲ, ನಮ್ಮ ಭಾಷೆಗೆ, ನಮ್ಮ ನಾಲೆಡ್ಜಿಗೆ ಯಾವತ್ತೂ ಕೊಡೋದಿಲ್ಲ ಅಂತ ಅನಿಸುತ್ತೆ. ಹೌದು, ಖಂಡಿತ. ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿನೇ. ಬಟ್ ಅದಕ್ಕೆ ಒಂದು ಪರಿಹಾರ ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಐ ಬ್ರಿಂಗ್ ಇಟ್ ಔಟ್ ಆ್ಯಸ್ ಅ ಟ್ರೆಂಡ್. ಓಕೆ, ವಿ ಮಸ್ಟ್ ಟೇಕ್ ಪ್ರೈಡ್ ಇನ್ ವಾಟ್ ವಿ ಹ್ಯಾವ್. ಸುಮಾರು ಜನ ಕೇಳ್ತಾರೆ ಯಾಕೆ ಸಂಸ್ಕೃತ. ಒಬ್ಬ ಭಾರತೀಯಾಗಿ ಐ ಥಿಂಕ್ ದಟ್ ಕ್ವೆಶ್ಚನ್ ಇಸ್ ಸೋ ರಿಡಿಕ್ಯುಲಸ್. ಫ್ರೆಂಚ್ ದೇಶಕ್ಕೆ ಹೋಗಿ ಯಾಕೆ ಫ್ರೆಂಚ್ ಕಲಿತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ನಿಮ್ಮೇಲೆ ನಗಾಡ್ತಾರೆ. ಅದೇ ರಷ್ಯಾಕ್ಕೆ ಹೋಗಿ ನೀನು ಯಾಕೆ ರಷ್ಯನ್ ಭಾಷೆ ಮಾತಾಡ್ತಾ ಇದೆಯಾ, ಇಂಗ್ಲೀಷ್ ಮಾತಾಡು ಅಂತ ಹೇಳಿದರೆ ದೇ ವಿಲ್ ಆಲ್ಸೋ ಆಸ್ಕ್ ಮೀ ಅ ಕ್ವೆಶ್ಚನ್, ವಾಟ್ ಆರ್ ಯು ಆಸ್ಕಿಂಗ್ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಅದೇ ಇವಾಗಿನ ಸ್ಥಿತಿಯಲ್ಲಿ ಪ್ರತಿಯೊಂದು, ಇಲ್ಲೇ ಪಕ್ಕದಲ್ಲೇ ಒಂದು ಮಾಲಿಗೆ ಹೋಗಿದ್ದೆ ನಾನು ಆಗಲೇ, ಎಲ್ಲ ಕಡೆ ಇಂಗ್ಲೀಷ್ದೇ ಬೋರ್ಡ್ಗಳು. ಇಂಗ್ಲೀಷ್ ಓಕೆ, ಡೈರೆಕ್ಟ್ ಸಂಸ್ಕೃತ ಬೇಡ, ರೀಜನಲ್ ಲ್ಯಾಂಗ್ವೇಜಸ್ ಅದು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡದ ಒಂದು ಬೋರ್ಡ್ಗಳು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡ ಬಳಕೆ ಯಾಕಿಲ್ಲ? ಅದೇ ನಾನು ಬೇರೆ ದೇಶಕ್ಕೆ ಹೋದರೆ ಇಟ್ ಈಸ್ ಸೋ ಕಂಪಲ್ಸರಿ, ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಲಿವ್ ದೇರ್ ವಿದೌಟ್ ನೋಯಿಂಗ್ ದಟ್ ಲ್ಯಾಂಗ್ವೇಜ್. ಜಪಾನಿಗೆ ಹೋದರೆ ಅಲ್ಲಿ ಜಪಾನೀಸಲ್ಲೇ ಬರೆದಿರ್ತಾರೆ ಹೊರತು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ಮಾಡಿ ಅಷ್ಟು ಕಷ್ಟ ಪಡಬೇಕಾಗತ್ತೆ ನಾನು ಅಲ್ಲಿ ಹೋಗಿ ಜೀವನ ಮಾಡಬೇಕು ಅಂದರೆ. ಅದೇ ರೀತಿ ಭಾರತದಲ್ಲಿ ನಾವೇ ಭಾರತೀಯರಾಗಿ ಯಾಕೆ ಸಂಸ್ಕೃತ ಅಂತ ಕೇಳೋದು ಪ್ರಶ್ನೆ ಏನಿದೆ ಅಲ್ಲ, ಐ ಥಿಂಕ್ ಅದೇ ಒಂದು ರಿಡಿಕ್ಯುಲಸ್ ಕ್ವೆಶ್ಚನ್. ಹೇಟರ್ಸ್ನ ಯಾವಾಗಾದರೂ ಫೇಸ್ ಮಾಡಿದ್ದೀರಾ ನೀವು? ಯಾಕಂದರೆ ಸಂಸ್ಕೃತ ಅಂದ ತಕ್ಷಣ ಅದು ಬ್ರಾಹ್ಮಣತ್ವ, ಹಿಂದುತ್ವ, ಬಲಪಂಥೀಯ
ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಸಂಸ್ಕೃತ ಶ್ಲೋಕ ಯಾರಾದರೂ ಒಂದು 2-3 ಸಲ ಹೇಳಿಬಿಟ್ರು ಅಂತ ಹೇಳಿದ್ರು, ದೇ ಆರ್ ರೈಟಸ್ಟ್. ಹಿಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಅಂದರೆ ಡಿವೈಡ್ ಆಗ್ತಿರುತ್ತೆ ಆವಾಗ ನಮ್ಮ ಪೋಸ್ಟಿನ ಮೇಲೆ ದೇ ವಿಲ್ ಜಡ್ಜ್. ಹೌದು, ಹಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಆನೆಸ್ಟ್ಲಿ ಹೇಳಬೇಕು ಅಂದರೆ ಇಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಜಸ್ಟ್ ಟು ಕಾಮೆಂಟ್ ವೆರಿ ವೆರಿ ವೇಗ್ ಟಾಪಿಕ್ಸ್ ಆಗಲಿ, ಇದು ಸಂಸ್ಕೃತ ಯಾಕೆ, ಸಂಸ್ಕೃತಕ್ಕಿಂತ ಹಳೇದು ಈ ಭಾಷೆ ಇದೆ ಅಂತ ಒಂದು ಯಾವುದೋ ಪರ್ಟಿಕ್ಯುಲರ್ ಜನಾಂಗದವರು ಬಂದು ಇದು ಮಾಡೋದಿದೆ. ಬಟ್ ದಟ್ ರಿಯಲಿ ಡಸಂಟ್ ಎಫೆಕ್ಟ್ ಅಸ್ ಹಾಗೆ ನೋಡೋದಾದರೆ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟರ್ಸೇ ತುಂಬ ಜನ ಇದ್ದಾರೆ. ಈಗ ತಮಿಳ್ನಾಡಿಗೆ ಎಷ್ಟು ಸತಿ ಹೋಗಿ ನಾವು ರೈಡೆಲ್ಲ ಹೋಗಿ ಬಂದಿದ್ದೀವಿ, ತಮಿಳ್ನಾಡಲ್ಲೇ ಎಷ್ಟು ವ್ಲಾಗ್ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿ ನಿಜವಾಗಿಯೂ ಅವ್ರು ತುಂಬಾ ಸಪೋರ್ಟ್ ಮಾಡಿದರು. ಕರ್ನಾಟಕದಲ್ಲಿ ಇಷ್ಟರವರೆಗೂ 2 ವರ್ಷ ಆಯಿತು ನಾವು ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಹೇಳ್ಕೊಡ್ತಾ. ಎಲ್ಲರೂ ಕೂಡ, ಈವನ್ ಸೆಕ್ಯೂರಿಟಿಯವರು ಕೂಡ ಬಂದು ಸಂಸ್ಕೃತ ನಾವು ತುಂಬ ಒಳ್ಳೆಯದು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದು ನೋಷನ್ ಇದೆ, ಕರ್ನಾಟಕದವರು ಅದಕ್ಕೆ ಏನೂ ಸಪೋರ್ಟ್ ಮಾಡೋದಿಲ್ಲ, ಬರೀ ಕನ್ನಡವನ್ನೇ ಸಪೋರ್ಟ್ ಮಾಡ್ತಾರೆ, ಸಂಸ್ಕೃತವನ್ನು ಸಪೋರ್ಟ್ ಮಾಡ್ತಿಲ್ಲ ಅಂತ. ದಟ್ ಈಸ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಅಂತ ವಿತ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಕೆಫೇಸಲ್ಲಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಹೋಟೆಲ್ಗಳಿಗಾದರೂ ನಾವು ಹೋಗಿ ಈ ಥರ ಕಮ್ಯುನಿಟಿ ಮೀಟಪ್ಸ್ ಮಾಡ್ತಾ ಇರ್ತೀವಿ, ಸಂಸ್ಕೃತದಲ್ಲೇ ಆರ್ಡರ್ ಮಾಡೋಕ್ಕೂ ಇದು ಮಾಡ್ತೀವಿ. ಹೌದು. ಸೊ ಪಾರ್ಟಿಸಿಪೆಂಟ್ಸಿಗೆ ಎಲ್ಲರಿಗೂ ಹೋಗಿ ಸಂಸ್ಕೃತದಲ್ಲಿ ಆರ್ಡರ್ ಮಾಡಿ ಅಂತ ಒಂದೇನೋ ಟಾಸ್ಕ್ ಕೊಡ್ತೀವಿ. ಅವರು ಎಷ್ಟು ಖುಷಿಯಿಂದ ಇದಕ್ಕೇನು ಹೇಳ್ತಾರೆ, ನಾನು ಅದಕ್ಕೆ ಇಷ್ಟು ರೂಪಾಯಿ ಕೊಡಿ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಬೇಕು. ಸೊ ಕರ್ನಾಟಕ ಮೊದಲನೇದಾಗಿ, ಬಿಕಾಸ್ ಐ ಆಮ್ ಲಿವಿಂಗ್ ಹಿಯರ್, ನಾನು ಇಲ್ಲಿ ಇರೋದ್ರಿಂದ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಖುಷಿಯಿಂದ ಸಪೋರ್ಟ್ ಮಾಡ್ತಾರೆ ಜನ ಪ್ರತಿಯೊಂದಕ್ಕೂ. ಬಟ್ ಅದನ್ನು ನಾವು ಶುರು ಮಾಡಬೇಕೆ ಅಷ್ಟೇ ಇರೋದು. ಸೊ ಎಲ್ಲ ಸ್ಟೇಟ್ಸಲ್ಲೂ ನಂಗೆ ಅದೇ ಎಕ್ಸ್ಪೀರಿಯನ್ಸ್ ಇದೆ ಹೊರತು ಯಾವ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟರ್ಸೇ ಇದ್ದಾರೆ ತುಂಬ ಜನ. ಲವ್ಲಿ. ವಾಟ್ಸ್ ಯೋರ್ ಬಿಗ್ಗೆಸ್ಟ್ ಡ್ರೀಮ್? ಆಗಲೇ ಹೇಳಿದ್ರಿ ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಅದು ಏನೋ ಹೊಸದು ಅಂತ ಅನ್ನಿಸ್ಬಾರ್ದು ಅಂತ. ಸೊ ಅದನ್ನು ಹೊರತುಪಡಿಸಿ ಅಥವಾ ಅದನ್ನು ಆ್ಯಡ್ ಮಾಡಿ ಏನಿದೆ ಡ್ರೀಮ್? ಒಬ್ಬ ಸಂಸ್ಕೃತದಲ್ಲಿ ರೀಲ್ ಮಾಡ್ತಾ ಇದ್ದಾರೆ, ಸಂಸ್ಕೃತದಲ್ಲಿ ಇನ್ಫ್ಲುಯೆನ್ಸರ್ ಆಗಿದ್ದಾರೆ, ಸಂಸ್ಕೃತದಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಒಂದು ದಿವಸ ಅದು ಯಾವುದೂ ಅಷ್ಟು ಒಂದು ದೊಡ್ಡ ವಿಶೇಷತೆ ಇರಬಾರ್ದು. ಯಾವುದೋ ಒಂದು ರ್ಯಾಂಡಮ್ ಸ್ಟ್ರೀಟಲ್ಲಿ ಯಾರೋ ಒಬ್ಬರು ಸಂಸ್ಕೃತ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದರಲ್ಲಿ ಏನೂ ವಿಶೇಷತೆ ಇರಬಾರ್ದು. ಇಟ್ ಶುಡ್ ಬಿ ಆ್ಯಸ್ ಕ್ಯಾಶುವಲ್ ಆ್ಯಸ್ ಎನಿ ಅದರ್ ಲ್ಯಾಂಗ್ವೇಜ್. ಆ ಥರ ಒಂದು ದಿವಸ ಅಕಸ್ಮಾತ್ ನನಗೆ ಅವಕಾಶ ಇದ್ದರೆ ಅದನ್ನು ನೋಡಿ ಐ ಥಿಂಕ್ ವಿ ವಿಲ್ ಸ್ಟಾಪ್ ದೇರ್. ಇದಕ್ಕೆ ಎಷ್ಟು ಸಮಯ ತಗೊಳುತ್ತೆ ಗೊತ್ತಿಲ್ಲ, ಆದರೆ ಒಂದು ದಿವಸ ಜನಸಾಮಾನ್ಯರು ಎಲ್ಲೋ ಒಂದು ಮಾಲಲ್ಲೋ, ಎಲ್ಲೋ ಒಂದು ಸ್ಕೂಲಲ್ಲೋ, ಎಲ್ಲೋ ಒಂದು ಕೆಫೆಯಲ್ಲೋ ಸಂಸ್ಕೃತದಲ್ಲಿ ಮಾತಾಡ್ತಾ ಇದ್ದಾರೆ. ಅದು ದೊಡ್ಡ ವಿಶೇಷತೆ ಏನೂ ಅಲ್ಲ, ಅದು ತುಂಬ ಸಾಮಾನ್ಯವಾದ ಒಂದು ಭಾಷೆ ಆಗಿದೆ. ಐ ಥಿಂಕ್ ದಟ್ ಈಸ್ ದಿ ಗೋಲ್. ಗೋಲ್ ಇರೋದೇ ಪ್ರತಿಯೊಬ್ಬರು ಭಾಷೆ ಮಾತಾಡೋದು. ಅದನ್ನು ಅಂದರೆ ಅಯ್ಯೋ ಸಂಸ್ಕೃತ ಮಾತಾಡ್ತಿದ್ದಾರಲ್ಲ ಅಂತ ಫೀಲ್ ಆಗಬಾರ್ದು. ಸಂಸ್ಕೃತ ಇಸ್ ಅ ನಾರ್ಮಲ್ ಲ್ಯಾಂಗ್ವೇಜ್, ಯಾರು ಮಾತಾಡ್ತಿದ್ದಾರೆ ಅವ್ರವ್ರ ಪಾಡಿಗೆ ಅಂತ. ಯಾಕಂದರೆ ಇದು ಮುಂಚೆ ಆಗದೇ ಇರೋದೇನೂ ಅಲ್ಲ. ಯಾಕಂದರೆ ಆಗಲೇ ಮಾತಾಡ್ತಿದ್ದ ಹಾಗೆ ಕಾಳಿದಾಸನ ಒಂದು ಇದರಲ್ಲೂ ಕೂಡ, ಇನ್ನು ರಾಮಾಯಣವನ್ನು ತೊಗೊಂಡ್ರೂ ಕೂಡ ಅವಾಗಿನ ಈ ಸ್ಟ್ರೀಟ್ ವೆಂಡರ್ಸ್ ಏನಿದ್ರು, ಏನು ಹೇಳ್ತಾರೆ, ಕುಂಬಾರರು ಏನೇನಿದ್ರು, ಎಲ್ಲರೂ ಕೂಡ ಸಂಸ್ಕೃತವನ್ನೇ ಮಾತನಾಡ್ತಾ ಇದ್ರು. ಸ್ವಲ್ಪ ಸ್ವಲ್ಪ ಬೇರೆ ಡೈಲೆಕ್ಟ್ಸ್, ಪ್ರಾಕೃತ, ಅಪಭ್ರಂಶಗಳೆಲ್ಲ ಇತ್ತು, ಆದರೆ ಸಂಸ್ಕೃತವನ್ನೇ ಮಾತಾಡ್ತಾ ಇದ್ರು. ಹಾಗಾಗಿ ಇದು ಕೇವಲ ಬ್ರಾಹ್ಮಣತ್ವದ ಭಾಷೆ, ಇದು ಕೇವಲ ಒಂದು ರಿಲಿಜನ್ನಿಗೆ ಮಾತ್ರ ಸೀಮಿತ ಪಡಿಸಿದ್ದು ಅಂತ. ಐ ಥಿಂಕ್ ದ್ಯಾಟ್ ಈಸ್ ದಿ ನೋಷನ್ ವಿ ಹ್ಯಾವ್ ಟು ಲೀವ್ ಬಿಹೈಂಡ್. ಲವ್ಲಿ. ಅಂದರೆ ನಿಮ್ಮ ಪೇಜಿಗೆ ಹೋದರೆ ಸಂಸ್ಕೃತದ ಸೌಂದರ್ಯ ಗೊತ್ತಾಗ್ತಾ ಹೋಗುತ್ತೆ. ಸಂಸ್ಕೃತನ ನಾವು ಇವತ್ತಿನ ಭಾಷೆಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಇವತ್ತಿನ ಹಾಡುಗಳಿಗೆ ಹೆಂಗೆ ಬಳಕೆ ಮಾಡ್ಕೋಬಹುದು, ಪಾಡ್ಕಾಸ್ಟ್ ಹೇಗೆ ಮಾಡಬಹುದು ಅನ್ನೋದನ್ನು ಸಮಷ್ಟಿ ಹೇಳಿದ್ದಾರೆ. ನನಗೆ ಓ ಮೈ ಗಾಡ್, ಪಾಡ್ಕಾಸ್ಟ್ ಮಾಡಿದ್ರು ಅಂತಲೇ ಆಶ್ಚರ್ಯ ಆಗಿಬಿಡಿತ್ತು ನನಗೆ. ಸಮಷ್ಟಿ ಒಂದು ದೊಡ್ಡ ಕನಸಿನ ಜೊತೆ ಶುರು ಮಾಡ್ಕೊಂಡಿದ್ದೀರಾ ನಿಮ್ಮ ಯಾನನ.
2 ವರ್ಷ ಆಗಿದೆ. ಆದರೆ ಆದಷ್ಟು ಬೇಗ ನಿಮ್ಮ ಕನಸು ಸಾಕಾರ ಆಗಲಿ. ಕಬ್ಬನ್ ಪಾರ್ಕಿಗೆ ನೀವೇನಾದರೂ ಹೋದ್ರಿ ಅಂದರೆ ಸಂಸ್ಕೃತದಲ್ಲೇ ಮಾತಾಡೋ ತಂಡ ಇರುತ್ತೆ. ಅವರನ್ನು ನೋಡಿ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದರೆ ಪ್ರತಿ ಬಾರಿನೂ ಹೋಗ್ತಾರೆ, ಸಂಸ್ಕೃತದಲ್ಲಿ ಮಾತಾಡ್ತಾರೆ, ಜೊತೆಗೆ ನೀವು ಹೋದರೆ ನಿಮಗೂ ಸಂಸ್ಕೃತ ಕಲಿಸ್ತಾರೆ. ಸೊ ಆಶ್ಚರ್ಯ ಆಗುವಂತಹ ವಿಶೇಷತೆ ಏನೂ ಇಲ್ಲ. ಆದರೆ ಈವಾಗಿನ ಕಾಲಕ್ಕೆ ನಿಜವಾಗಿಯೂ ಒಂದು ಸ್ಪೆಷಲ್ ಪ್ರಯತ್ನ, ಒಂದು ವಿಶಿಷ್ಟ ಪ್ರಯತ್ನ. ಆಲ್ ದ ವೆರಿ ಬೆಸ್ಟ್. ನೀವು ಅಂದುಕೊಂಡ ಹಾಗೆ ಆದಷ್ಟು ಬೇಗ ಸಂಸ್ಕೃತ ಕಲೀಲಿ. ಹಾಗೆ ನಮ್ಮ ಜ್ಞಾನ ಏನಿದೆ, ನಮ್ಮ ಗ್ರಂಥಗಳೇನಿದೆ, ನನಗೇನು ಅನಿಸುತ್ತೆ ಅಂದರೆ ನಮ್ಮ ಗ್ರಂಥಗಳಲ್ಲಿರೋ ಜ್ಞಾನ ಜನರಿಗೆ ಬರಬೇಕಂದ್ರೆ ಆ ಭಾಷೆ ಪರಿಚಯ ಆಗಬೇಕು. ಭಾಷೆ ಪರಿಚಯ ಆದಾಗ ನಮ್ಮ ಹಿರಿಯರ ಜ್ಞಾನ ಏನಿತ್ತು ಅದು ನಮಗೆ ಖಂಡಿತ ಅರ್ಥ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ನಿಮ್ಮ ಜೊತೆ ತುಂಬ ಖುಷಿ ಆಯಿತು. ತುಂಬ ವಿಷಯಗಳನ್ನು ತಿಳ್ಕೋಬೇಕು ಅನಿಸ್ತು. ಸಂಸ್ಕೃತದ ಬಗ್ಗೆ ಇನ್ಮೇಲೆ ನಾನು ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ವೀಕ್ಷಕರೇ, ಒಂದು ಸಣ್ಣ ಟಾಸ್ಕ್ ಕೊಡಲಾ ನಿಮಗೆ? ವಾಟರ್ ಬಾಟ್ಲಿಗೆ ಸಂಸ್ಕೃತದಲ್ಲಿ ಏನಂತಾರೆ? ಪಾಡ್ಕಾಸ್ಟ್ ನೋಡಿದ್ದೀರಾ? ಅದಕ್ಕೆ ಇಡೀ ಪಾಡ್ಕಾಸ್ಟ್ನಲ್ಲಿ ಆನ್ಸರ್ ಇದೆ. ನೀವು ನೋಡಿರ್ತೀರಾ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸಮಷ್ಟಿ. ವೆರಿ 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 ಹ್ಯಾಪಿ. ತುಂಬ ಖುಷಿ ಆಯಿತು. ಧನ್ಯವಾದ. ಧನ್ಯವಾದ.